ಗೈಸ್, ವೆಲ್ಕಮ್ ಬ್ಯಾಕ್ ಟು ಭೂಮಿಕಾ ಅಜಯ್ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಆಲ್ರೆಡಿ ಹಬ್ಬದ ಸೀಸನ್ ಸ್ಟಾರ್ಟ್ ಆಗಿತ್ತು. ಇಷ್ಟು ಬೇಗ ಆಗೋಸ್ಟ್ ಬಂದ್ಬಿಡ್ತು ಅಂತ ಅನಿಸ್ತಿದೆ ಅಲ್ವಾ. ಆ್ಯಂಡ್ ನಾಳೆನೇ ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಎಲ್ಲ ಲೇಡೀಸ್ ಬ್ಯುಸಿ ಇರ್ತಾರೆ ಇವತ್ತು. ಆ್ಯಂಡ್ ಪ್ರಿಪ್ರೇಷನ್ಸ್ ಅದು ಇದು ಮಾಡ್ಕೊಂಡಿಲ್ಲ. ನಿನ್ನೆ ನಾನು ಅತ್ತೆ ಸ್ಯಾರಿ ಉಟ್ಸಿದ್ವಿ ಅಲ್ಲಿ ದೇವರಿಗೆ. ಸೊ ಅದು ಒಂದಿಷ್ಟು ಟೈಮ್ ಹಿಡಿತು. 8ಗೆ ಸ್ಟಾರ್ಟ್ ಮಾಡಿದ್ರೆ ಆಲ್ಮೋಸ್ಟ್ 10:30 ಆಯಿತು ಅಂತ ಅನಿಸುತ್ತೆ. 3-4 ಅವರ್ಸ್ ಆದರೂ ಟೈಮ್ ಕನ್ಸಪ್ಟ್ ಆಯಿತು. ಆ್ಯಂಡ್ ಇವತ್ತು ಇಲ್ಲಿ ಮಮ್ಮಿಗೆ ಹೆಲ್ಪ್ ಮಾಡೋಣ ಅಂತ ಬಂದೆ. ಇಲ್ಲೂ ಆಲ್ಮೋಸ್ಟ್ ಟೈಮ್ ಆಗುತ್ತೆ. ಹಾಗಾಗಿ ನಾನು ಈವ್ನಿಂಗ್ ಅಲ್ಲಿ ಹೋಗೋಷ್ಟರಲ್ಲಿ ಅಮ್ಮ ಚೂರು ಪ್ರಿಪೇರ್ ಮಾಡ್ಕೊಂಡಿರ್ತಾರೆ. ಸೊ ಇಲ್ಲಿ ನನ್ನ ತಂಗಿ ಹೆಲ್ಪಿಂಗ್ ಹ್ಯಾಂಡ್ ಇರೋದ್ರಿಂದ ಒಂಚೂರು ಬೇಗ ಮುಗಿಸ್ಬೋದು ಅಂತ ಅನ್ಕೊಂಡಿದ್ದೀನಿ. ಲೆಟ್ಸ್ ಸಿ ಎಷ್ಟೊತ್ತಾಗತ್ತೆ ಅಂತ. ನಾವು ಇಲ್ಲೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋಷ್ಟರಲ್ಲಿ ನಿನ್ನೆ ಅಲ್ಲಿ ಸ್ಯಾರಿ ಡ್ರೈಪ್ ಮಾಡಿದ್ವಿ. ಸೊ ಅದ್ರದ್ದು ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಆ್ಯಂಡ್ ನಿಮ್ಮ ಮನೇಲೆಲ್ಲ ಹೇಗಾಯಿತು ಪ್ರಿಪ್ರೇಷನ್ಸ್ ಆ್ಯಂಡ್ ಹಬ್ಬ ಎಲ್ಲ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಹೋಪ್ ಎಲ್ಲರೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರಿ ಹಬ್ಬ ಅಂತ ಅನ್ಕೋತೀನಿ. ಲೇಟ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋದು. ಹಂಗೆ ಇಟ್ಬಿಡ್ತೀರಾ? ಒಂಥರ ಕ್ಯೂಟ್ ಆಗಿದೆ ಆ್ಯಕ್ಚುಲಿ. ಅತ್ತೆ ಮನೇಲಿ ಬುಧವಾರ ಸ್ಯಾರಿ ಉಟ್ಸಿದ್ವಿ. ಅವರು ಮುಂಚೆ ಎಲ್ಲ 1 ಮಂತಿಂದಾನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೋತಿದ್ರಂತೆ. 1-2-3 ಇಯರ್ಸಿಂದ ಬಿಟ್ಬಿಟ್ಟಿದ್ದಾರೆ. ಹಾಗಾಗಿ ಬುಧವಾರನೇ ಉಟ್ಸ್ಬಿಡೋಣ ಅಂತ ಅಂದರು. ಆ್ಯಂಡ್ 3-4 ಅವರ್ಸ್ ಟೈಮ್ ಹಿಡಿಯುತ್ತೆ ಉಟ್ಸೋದಕ್ಕಲ್ವ. ಹಾಗಾಗಿ ಅವತ್ತೇ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಸ್ಯಾರಿಯು ವಿನಾಯಕಲ್ಲಿ ತೊಗೊಂಡಿದ್ದು ಅಂತ ಹೇಳಿದ್ರು. ಆ್ಯಂಡ್ ದೇವರಿಗೆ ಅಂತಲೇ ಒಂದು ಕ್ಯೂಟ್ ಬ್ಲೌಸ್ ಬೇರೆ ಸ್ಟಿಚ್ ಮಾಡಿಸಿದ್ರು. ಪರ್ಪಲ್ಗೆ ಕಾಂಟ್ರಾಸ್ಟ್ ಕಲರ್, ಪಿಂಕ್ ಕಲರ್ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಂಡ್ ನನಗೆ ಗೊತ್ತಿರಲಿಲ್ಲ ಅವತ್ತು ನಂಗೆ ಅಲ್ಲಿ ನೋಡಿದಾಗ ಒಂಥರ ಕ್ಯೂಟ್ ಇದೆ ಅಂತ ಅನಿಸ್ತು. ಆ್ಯಂಡ್ 3-4 ಅವರ್ಸ್ ಆಯಿತು ಆಲ್ಮೋಸ್ಟ್ ಎಲ್ಲ ನಾವು ಸ್ಯಾರಿ ಡ್ರೈಪ್ ಮಾಡೋದಕ್ಕೆ. 2 ಸತಿ ಬಿಚ್ಚಿ ಉಡ್ಸಿದ್ದು, ಹಾಗಾಗಿ ಒಂಚೂರು ಲೇಟ್ ಆಯಿತು. ಯಾಕಂದರೆ ಕೆಳಗಡೆ ಲಾಂಗ್ ಬಾರ್ಡರ್ ಆ್ಯಂಡ್ ಮೇಲೆ ಒಂಚೂರು ಸಣ್ಣ ಆಯಿತು, ಈಕ್ವಲ್ ಬಾರ್ಡರ್ ಬಂದಿರಲಿಲ್ಲ ಹಾಗಾಗಿ. ಆ್ಯಂಡ್ ಕಾಲನ್ನ ನಾವು ಫಸ್ಟು ಈ ಥರ ಇಡೋಣ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಬೇಡ ಪದ್ಮಾಸನ ಆ ಥರ ಕೂರ್ಸೋಣ ಅಂತ ಹಂಗೆ ಕೂರಿಸಿದ್ವಿ. ಆಮೇಲೆ ಗುರುವಾರ ಅಮ್ಮ ಮನೇಲಿ ಹೋಗಿ ಸ್ಯಾರಿ ಉಡ್ಸೋದಕ್ಕೆ ಹೆಲ್ಪ್ ಮಾಡಿದೆ. ಸೊ ನೆಕ್ಸ್ಟ್ ನೋಡ್ತೀರಾ ನೀವು ಅದ್ರ ಪ್ರಿಪ್ರೇಷನ್ಸ್ ಎಲ್ಲ. ಇದಕ್ಕೆ 2 ಕಡೆ ಬಾರ್ಡರ್ ಬಂದಿದೆ, ಹಾಗಾಗಿ ಮಧ್ಯದಲ್ಲಿ ಮರ್ಚಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ಚಿಕ್ಕದಾಗ ತೊಗೋತೀನಿ ಪ್ಲೀಟ್ಸು, ಸೊ ದಟ್ ಜಾಸ್ತಿ ಬರುತ್ತೆ ಆ್ಯಂಡ್ ಪುಟ್ಟಕ್ಕಿದ್ರೆ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಚೂರು ಸ್ಯಾರಿ ಚೆನ್ನಾಗಿದ್ರೆ ನಮಗೇನು ಐರನ್ ನೆಸೆಸಿಟಿನೂ ಇಲ್ಲ. ಸುಮ್ಮನೆ ಕೈಯಲ್ಲಿ ಹಿಂಗೆ ಅಂದ್ಬಿಟ್ರೆ ಕುತ್ಕೊಬಿಡುತ್ತೆ. ಹಾಗಾಗಿ ಸುಮ್ಮನೆ ಪ್ಲೀಟ್ಸ್ ತೊಗೊಂಡು ಸುಮ್ಮನೆ ಕೈಯಲ್ಲಿ ಹಿಂಗೆ ಅಂದ್ಕೊಂಡು ಹೋಗ್ತೀನಿ ಅಷ್ಟೇ. ಮಮ್ಮಿ ತೊಗೊಂಡಿದ್ದ ಸೀರೆ 2 ಕಡೆ ಸೇಮ್ ಈಕ್ವಲ್ ಬಾರ್ಡರೇ ಇತ್ತು. ಹಾಗಾಗಿ ಅಷ್ಟೊಂದು ತಲೆನೋವಾಗಲಿಲ್ಲ. ಮಿಡಲ್ ಪಾರ್ಟಿಷನ್ ತೊಗೊಂಡೇ ಹಾಕೋಣ ಅಂತ ಡಿಸೈಡ್ ಮಾಡಿದ್ವಿ. ಆ್ಯಂಡ್ ತುಂಬ ಟೈಮ್ ಕನ್ಸ್ಯೂಮ್ ಆಗಿದ್ದು ನಮಗೆ ಲೆಗ್ಸ್ಗೆ ಆ್ಯಕ್ಚುಲಿ. ಲಾಸ್ಟ್ ಟೈಮ್ ಆ್ಯಕ್ಚುಲಿ ಹ್ಯಾಂಡ್ಸಿಗೆ ಒಂಚೂರು ತಲೆನೋವಾಗಿತ್ತು. ಬ್ಯಾಂಗಲ್ ಹಾಕಿದ ತಕ್ಷಣ ಒಂಚೂರು ಬಗ್ತಿತ್ತು. ಬಟ್ ಈ ಸತಿ ಹ್ಯಾಂಡ್ಸ್ ಏನೂ ಅನಿಸ್ಲಿಲ್ಲ, ಸ್ಟ್ರೈಟಾಗಿ ಕೂತಿತ್ತು ಅಂತ ಅನಿಸ್ತು. ಲೆಗ್ ನಾವು ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ಇಡ್ತಿದ್ದು. ಲಾಸ್ಟ್ ಟೈಮ್ ತಂದಿದ್ವಿ, ಬಟ್ ನಮಗೆ ಅದು ಎಲ್ಲ ಲೆಗ್ಸ್ ಎಲ್ಲ ನೀಟಾಗಿ ಸ್ಟಿಚ್ ಮಾಡ್ಕೊಂಡಿರಲಿಲ್ಲ. ಅಷ್ಟು ಟೈಮ್ ಸಹ ಇರಲಿಲ್ಲ ನಮಗೆ ಅದೆಲ್ಲ ಮಾಡೋಷ್ಟು. ಹಾಗಾಗಿ ಈ ಸತಿ ಇಡಲೇಬೇಕು ಅಂತ ಅನ್ಕೊಂಡು ಇಟ್ವಿ. ಹಾಗಾಗಿ ಆ್ಯಂಡ್ ಒಂಚೂರು ಬಾರ್ಡರ್ ಎಲ್ಲ ಉಲ್ಟಾ ಬರೋ ಥರ ಎಲ್ಲ ಅಂತ ಅನಿಸ್ತಿತ್ತು. ಹಾಗಾಗಿ ಒಂಚೂರು ಅದಕ್ಕೋಸ್ಕರ ಟೈಮ್ ಹಿಡಿತು ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನು ಸ್ಯಾರಿ ಉಡ್ಸೋದಕ್ಕೆ ಅಷ್ಟೊಂದೇನು ಟೈಮ್ ತಗೊಂಡ್ಲಿಲ್ಲ. ಆ್ಯಂಡ್ ಈ ಥರ ನಾವು ಕ್ಲಿಪ್ಸ್ ಹಾಕೋಬಿಟ್ರೆ ಚೆನ್ನಾಗಿರುತ್ತೆ ಸೇಫ್ಟಿ ಪಿನ್ಸ್ಗಿಂತ. ಬಿಕಾಸ್ ಸ್ಯಾರಿ ಎಲ್ಲ ಹೋಲ್ ಥರ ಆಗ್ಬಿಡುತ್ತೆ. ಈ ಥರ ಕ್ಲಿಪ್ಸ್ ಹಾಕೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಆ್ಯಂಡ್ ನಾವು ಆಲ್ಮೋಸ್ಟ್ ಎಲ್ಲ ಉಡ್ಸೋಷ್ಟ್ರಲ್ಲೇ 2:30 ಆಯಿತು. ಆ್ಯಂಡ್ ಮಮ್ಮಿ ರಾಹುಕಾಲ ಏನೋ ಇದೆ, ಸೊ 3 ಆದಮೇಲೆ ಉಡ್ಸೋಣ ಅಂತ ಅಂದರು. ಹಾಗಾಗಿ ಒಂಚೂರು ವೆಯ್ಟ್ ಮಾಡ್ತಿದ್ವಿ. ಆ್ಯಂಡ್ ಇಲ್ಲಿ ಹ್ಯಾಂಡ್ಸ್ಗೆ ಎಲ್ಲ ಬ್ಲೌಸ್ ಎಲ್ಲ ಸುತ್ಕೊಬಿಡೋಣ ಅಂತ ಅಂದ್ಕೊಂಡು ಇಲ್ಲೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಆಲ್ಮೋಸ್ಟ್ ಈವ್ನಿಂಗ್ 7-7:30 ಆಯಿತು ಎಲ್ಲ ಮುಗಿಸೋಷ್ಟ್ರಲ್ಲಿ. ಆ್ಯಂಡ್ ಹೀಗಾಯಿತು ನಮ್ಮ ಪ್ರಿಪ್ರೇಷನ್ಸ್ ಎಲ್ಲ. ನೆಕ್ಸ್ಟ್ ನೋಡ್ತೀರಾ ಲೈಕ್ ಯಾವ ಥರ ಉಡ್ಸ್ದೆ ಅಂತ ಎಲ್ಲ. ಆ್ಯಂಡ್ ಯೂಶಲಿ ಮಮ್ಮಿ ಯಾವಾಗ್ಲೂ 2 ಕಲಶ ಥರನೇ ಇಡ್ತಾರೆ. ಕೆಳಗಡೆ ಒಂಚೂರು ದೊಡ್ಡದು, ಮೇಲೆ ಚಿಕ್ಕದಿಡ್ತಾರೆ. ಅವ್ರು ಮೊದಲಿಂದನೂ ಅದೇ ಥರನೇ ಮಾಡ್ಕೊಂಡು ಬರ್ತಿರೋದು. ಐ ಥಿಂಕ್ ಕೆಳಗಡೆ ಇದಕ್ಕೆ ಅಕ್ಕಿ ಹಾಕ್ತಾರೆ ಅಂತ ಅನ್ಸುತ್ತೆ, ಅದು ಮೇಲೆದಕ್ಕೆ ನೀರು ಹಾಕ್ತಾರೆ ಅನ್ಸುತ್ತೆ. ಐ ಥಿಂಕ್ ವೈಸ್ ವರ್ಸ, 2ರಲ್ಲಿ ಆ ಥರ ಮಾಡ್ತಾರೆ. ಆ್ಯಂಡ್ ಡಬಲ್ ಟೇಪ್ ಹಾಕಿ ಸ್ಟಿಕ್ ಮಾಡಿದ್ವಿ ನಾವು. ಡಬಲ್ ಟೇಪ್ ಹಾಕಿ ಸ್ಟಿಕ್ ಮಾಡಿದ್ರು ಅದೇನು ಮೂವ್ ಆಗಲ್ಲ, ಹಾಗೆ ಇರುತ್ತೆ. ಬಟ್ ಇರ್ಲಿ ಸೇಫರ್ ಸೈಡಿಗೆ ಅಂತ ಪಾರ್ಸಲ್ದು ಪ್ಲಾಸ್ಟರ್ ಬರುತ್ತಲ್ಲ, ಸೊ ಅದನ್ನ ಹಾಕಿದ್ವಿ ಇರ್ಲಿ ಅಂತ. ಆ್ಯಂಡ್ ಹ್ಯಾಂಡ್ಸ್ಗೆ ನಾವು ಈ ಥರ ಸ್ಟಿಕ್ ಮಮ್ಮಿನೇ ಒಂದು ರೆಡಿ ಮಾಡಿಸಿಟ್ಕೊಂಡಿದ್ದಾರೆ ಅದಕ್ಕಂತಾನೆ. ಯಾಕಂದರೆ ನಮಗೆ ಹ್ಯಾಂಡ್ಸ್ ತುಂಬ ಲೈಕ್ ಶೋಲ್ಡರ್ ಥರ ತುಂಬ ಅಗಲ ಇದ್ರೂ ಚೆನ್ನಾಗಿರಲ್ಲ. ಹಾಗಾಗಿ ಅವ್ರು ಕಟ್ ಮಾಡಿಸಿ ಇಟ್ಕೊಂಡಿದ್ದಾರೆ ಅದ್ರ ಲೆಂತ್ಗೆ ಅಂತಾನೆ. ಸೊ ಈ ಐಟಮ್ಸ್ ಎಲ್ಲ ಆಲ್ರೆಡಿ ಒಂದ್ಸತಿ ಇದೆಲ್ಲ ರೆಡಿ ಮಾಡಿ ಇಟ್ಕೊಬಿಟ್ರೆ ಪ್ರತಿ ವರ್ಷ ಏನು ಚೇಂಜ್ ಮಾಡೋ ನೆಸೆಸಿಟಿ ಇರಲ್ಲ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು. ಸೊ ಥರ ಹ್ಯಾಂಡ್ಸ್ಗೆಲ್ಲ ಏನು ಮಾಡಿದ್ವಿ ಅಂದರೆ ದಾರ ತೊಗೊಂಡು ಟೈಟಾಗಿ ಕಟ್ಕೊಬಿಟ್ವಿ. ಸೊ ದಟ್ ಹ್ಯಾಂಡ್ ಏನು ಮೂವ್ ಆಗದೇ
ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಸೆರಗಿಗೆ ನಾನೇನು ಮಾಡಿದೆ ಅಂದರೆ, ಬಿಕಾಸ್ ಅದು ಎವ್ರಿ ಟೈಮ್ ಕನ್ಫ್ಯೂಸ್ ಆಗುತ್ತೆ ಯಾವ ಥರ ಬರಬೇಕು ಅಂತ, ಹಾಗಾಗಿ ನಾವು ಸ್ಯಾರಿ ದೇವರಿಗೆ ಹಾಕಿದ್ದಾದ್ಮೇಲೆ ಇದು ಸೆರಗಿ ಹಿಡಿಯೋಣ ಅಂತ ಅಂದ್ಕೊಂಡು ಇಲ್ಲ ಅದನ್ನು ಇಟ್ಕೋತಿದ್ದೀವಿ. ಆ್ಯಂಡ್ ಸಣ್ಣಕ್ಕೆ ಇಟ್ಕೊಂಡ್ರು ಒಂಥರ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇದು ಬಾರ್ಡರ್ ಎಲ್ಲ ಚೆನ್ನಾಗಿದ್ದಿದ್ರಿಂದ, ಆ್ಯಂಡ್ ಮಮ್ಮಿ ಪ್ರತಿ ಸತಿ ಅವರಿಗೆ ಸ್ಯಾರಿ ಅಂತ ಮೈಂಡಲ್ಲಿ ಇಟ್ಕೊಂಡು ತೊಗೊಳಲ್ಲ, ಅವರು ದೇವರಿಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ ಮೈಂಡಲ್ಲಿ ಇಟ್ಕೊಂಡು ತೊಗೋತಾರೆ. ಹಾಗಾಗಿ ಆ್ಯಂಡ್ ಯೂನಿಕ್ ಕಲರ್ಸ್ ಎಲ್ಲ ಟ್ರೈ ಮಾಡ್ತಾರೆ. ಇದು ದೇವರಿಗೆ ರೆಡ್, ಇದೊಂಥರ ರೆಡ್ ಅಂತಲೂ ಇಲ್ಲ, ಡೈರೆಕ್ಟಾಗಿ ನೋಡಿದ್ರೆ ಆ್ಯಕ್ಚುಲಿ ಪಿಂಕ್, ಯೆಲ್ಲೋ, ಆರೆಂಜ್, ರೆಡ್ ಎಲ್ಲ ಮಿಕ್ಸ್ ಇರೋ ಥರ ಅಂತ ಅನಿಸುತ್ತೆ. ಕ್ಯಾಮ್ರಾ ಅಲ್ಲಿ ಒಂಚೂರು ರೆಡ್ ಥರ ಕಾಣುತ್ತೆ. ಹಾಗಾಗಿ ಇದು ನೋಡಿದ ತಕ್ಷಣ ಇಷ್ಟಪಟ್ಟು ತೊಗೊಂಡ್ರು, ದೇವರಿಗೆ ಚೆನ್ನಾಗಿ ಕಾಣುತ್ತೆ ಅಂತ. ಇಲ್ಲಿ ಎಲ್ಲ ನಾನು ಕ್ಲಿಪ್ಸಲ್ಲೇ ಕವರ್ ಮಾಡಿದ್ದೆ. ಆ್ಯಂಡ್ ಲಾಸ್ಟಲ್ಲಿ ಒಂಚೂರು ಮಾತ್ರ ಸೇಫ್ಟಿ ಪಿನ್ನಲ್ಲಿ ಕವರ್ ಮಾಡಿ ಥ್ರೆಡ್ ಟೈಟಾಗಿ ಕಟ್ಬಿಟ್ಟೆ, ಸೊ ದಟ್ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಅಂತ. ಸೊ ಚೆನ್ನಾಗಿ ಬಂತು ಓವರಾಲ್ ಆಗಿ ಇಬ್ಬರು ಮನೆದೂ. ಆ್ಯಂಡ್ ಸ್ಯಾರಿ ಉಡ್ಸಿದ ಮುಗಿದ್ಮೇಲೆ ಒಂಚೂರು ಪ್ರಿಪ್ರೇಷನ್ಸ್ ಎಲ್ಲ ಇತ್ತಲ್ಲ, ಡೆಕೋರೇಷನ್ಸ್ ಥರ ಎಲ್ಲ ಇರುತ್ತಲ್ಲ, ಸೊ ಅದನ್ನು ಮುಗಿಸ್ಕೊಂಡ್ವಿ. ಆ್ಯಂಡ್ ಕಾಲು ಆ್ಯಕ್ಚುಲಿ ತುಂಬ ಟೈಮ್ ಪ್ರೊಸೆಸಿಂಗ್ ಅಂತ ಅನಿಸುತ್ತೆ. ಐ ಡೋಂಟ್ ನೋ, ಲೈಕ್ ಎಲ್ಲರಿಗೂ ಹಾಗೆ ಅನಿಸುತ್ತಾ ಏನು ಅಂತ, ಬಿಕಾಸ್ ನಾವು ಫಸ್ಟ್ ಟೈಮ್ ಇಡ್ತಿದ್ದಿದ್ರಿಂದ ಲೆಗ್ನ, ಹಾಗಾಗಿ ಅದಕ್ಕೆ ಆ ಥರ ಅನಿಸ್ತೋ ಏನೋ ಗೊತ್ತಿಲ್ಲ. ತುಂಬ ಟೈಮ್ ಕನ್ಸೆಪ್ಟ್ ಆಗಿದ್ದು ನಮ್ಗೆ ಅದರಲ್ಲೇ, ಬೇರೆ ಇನ್ನೇನು ಅಷ್ಟೊಂದು ನಿಂತಲೇ ಕೆಡಿಸ್ಕೊಡ್ಲಿಲ್ಲ ನಾವು. ಆ್ಯಂಡ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಮನೇಲಿ ಪ್ರಿಪ್ರೇಷನ್ಸ್ ಎಲ್ಲ ಹೇಗಾಯಿತು ಅಂತೆಲ್ಲ ಕಮೆಂಟ್ ಮಾಡಿ. ಮಾತ್ರ ಆಗಿದೆ ಗೈಸ್ ಸದ್ಯಕ್ಕೆ. ಆಲ್ಮೋಸ್ಟ್ ಒಂದು 2-3 ಅವರ್ಸ್ ತಗೊಳ್ತು ಅನ್ಸುತ್ತೆ ಮಮ್ಮಿ. ಜಾಸ್ತಿ ಎಲ್ಲಾರು ಮನೇಲೂ ಪ್ರಾಬ್ಲಮ್. ಸ್ಯಾರಿ ಅಷ್ಟು ಬೇಗ ಕುದ್ರಲ್ವಲ್ಲ, ಹೊಸ ಸ್ಯಾರಿ ಬೇರೆ ಇರುತ್ತೆ. ಸ್ಯಾರಿ ಬಂದು ಮುಗಿದ್ಬಿಟ್ರೆ ಮೇಯ್ನು ಎಲ್ಲ ಕೆಲಸ ಬೇಗ ಮುಗ್ತಾನೆ. ಈಗ ಅದಕ್ಕೆ ಗೆಜ್ಜೆ ಹಾಕ್ತಾ ಇದ್ದಾರೆ. ಆ್ಯಂಡ್ ಇಷ್ಟು ಮಾತ್ರ ಬಂದಿದೆ. ಕಾಲ್ಗೆ ತುಂಬ ಟೈಮ್ ಹಿಡಿದು ನಮಗೆ. ಸೊ ಹೋಪ್ ಚೆನ್ನಾಗಿ ಬಂದಿದೆ ಅಂತ ಅನ್ಕೋತೀನಿ. ಫೈನಲ್ ಲುಕ್ ತೋರಿಸ್ತೀನಿ ಆಮೇಲೆ. ಐ ಥಿಂಕ್ ನಾಳೆ ತೋರಿಸ್ತೀನಿ ಫೈನಲ್ ಲುಕ್, ದೇವಿನ ಕೂರಿಸಿ ಆ್ಯಂಡ್ ಅಲಂಕಾರ ಎಲ್ಲ ಮಾಡಿದ್ದಾದ್ಮೇಲೆ. ಸದ್ಯಕ್ಕೆ ಇಷ್ಟು ಮಾತ್ರ ಇದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನಾನು ಅಮ್ಮ ಅಲ್ಲಿ ನೆನ್ನೆ ಮಾಡಿದ್ದು ವಿಡಿಯೋದು ಅದು ಸ್ಯಾರಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಎಸ್ ಗೈಸ್, ಒಂದು ಮಟ್ಟಕ್ಕೆ ತರಿಸಿದ್ದೀವಿ. ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಈಗ ಊಟ ಮುಗಿಸ್ದೆ ನಾನು. ಫುಲ್ ಸ್ವೆಟ್ ಸಿಕ್ಕಾಪಟ್ಟೆ ಬಿಸಿ ಅನ್ನಿಸ್ತಿದೆ ಇವತ್ತು. ಆ್ಯಂಡ್ ಅಜಯ್ಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಅವ್ನು ಹೊರಗೆ ಹೋಗಿದ್ದಾನೆ, ಹಾಗಾಗಿ ವೆಯ್ಟ್ ಮಾಡ್ತಿದ್ದೀನಿ. ಒಂದು ಮಟ್ಟಕ್ಕೆ ಮುಗಿಸಿದ್ದೀವಿ. ಆ್ಯಂಡ್ ಈಗ ಒಂಚೂರು ಡೆಕೋರೇಷನ್ ಇದೆ, ಅದು ಮುಗಿದ್ರೆ ಮುಗೀತಂತ ಅನಿಸುತ್ತೆ. ಹಾಯ್ ಮಾಡು. ಹಬ್ಬದ ಕೆಲಸ ಎಷ್ಟು ಮಾಡಿದ್ರು ಮುಗಿಯಲ್ಲ. ಹೌದು, ಸುಮಾರು ಕೆಲಸ ಇದೆ. ಎಷ್ಟು ಟೈಮು? 7 ಗಂಟೆ ಆಯಿತು ಗೈಸ್. ನಾನು ಇಲ್ಲಿ ಬಂದಿದ್ದು ಐ ಥಿಂಕ್ ಸ್ಟಾರ್ಟ್ ಮಾಡಿದ್ದು 3 ಗಂಟೆಗೆ ಅನಿಸುತ್ತೆ. ಯಾಕಂದರೆ 3 ಗಂಟೆ ಮೇಲೆ ಟೈಮ್ ಚೆನ್ನಾಗಿತ್ತು ಅಂತ 3 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ. 7 ಗಂಟೆ ಆಗಿದೆ. ಈಗ ಅಲ್ಲೋಗಿ ಸ್ಟಾರ್ಟ್ ಮಾಡ್ಬೇಕು ನನಗೆ ಅದು ಇರೋದು ಟಾಸ್ಕ್ ಇವಾಗ. ಅಲ್ಲಿ ಮತ್ತೆ ಈಗ ನಾನು ಅಮ್ಮ ಕುತ್ಕೊಂಡು ಈಗ ಮಾಡಬೇಕು. ಸೊ ಹಾಗಾಗಿ ಅಜಯ್ ಹೊರಗೆ ಹೋಗಿದ್ದಾನೆ. ಅವ್ನು ಬರೋಷ್ಟರಲ್ಲಿ ಇಲ್ಲೊಂಚೂರು ಮುಗಿಸ್ಕೊಂಬಿಟ್ರೆ ಮಮ್ಮಿಗೆ ಈಸಿ ಆಗುತ್ತೆ. ಮತ್ತು ನೈಟೆಲ್ಲ ಎದ್ದಿರೋಷ್ಟು ನೆಸೆಸಿಟಿ ಇರಲ್ಲ, ಯಾಕಂದರೆ ಅಡುಗೆ ಕೆಲಸ ಎಲ್ಲ ಮಾಡ್ಕೋಬೇಕಲ್ವಾ. ಹೋಳಿಗೆ ಅಂದರೆ ಒಂಚೂರು ಟಾಸ್ಕ್ ಜಾಸ್ತಿ ಇರುತ್ತೆ. ಹಾಗಾಗಿ ಸೊ ಇಷ್ಟು ಇದೆ ಈಗ. ಕೆಲಸ ಮಾಡ್ಬೇಕು, ಗಿಡ ನೆಡೋದು, ಹೂವು ಕಾಣಂಗೆ ಇಡ್ತಾರೆ. ಏನು ಕಾಣಿಸ್ತಿಲ್ಲ. ನಮ್ಮ ಮನೇಲಿ ಡೆಕೋರೇಷನ್ ಮುಗಿಸಿ ಇಲ್ಲಿಗೆ ಬರೋಷ್ಟರಲ್ಲಿ ಒಂದು 8-8:30 ಆಯಿತು. ಅಷ್ಟರಲ್ಲಿ ಅಮ್ಮ ಫ್ಲವರ್ಸ್ ತರೋದು ಎಲ್ಲ ಇರುತ್ತಲ್ಲ, ಆ್ಯಂಡ್ ಹೋಳಿಗೆಗೇನು ಪ್ರಿಪೇರ್ ಮಾಡ್ಕೊಂಡಿರಲಿಲ್ಲ ಅವರು. ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಷ್ಟರಲ್ಲಿ ಒಂದು 10:30 ಆಯಿತು ನಾವು ಡೆಕೋರೇಷನ್ ಸ್ಟಾರ್ಟ್ ಮಾಡೋದಕ್ಕೆ. ಆ್ಯಂಡ್ ನನಗೆ ಫ್ರೂಟ್ಸ್ ಪ್ಲೇಟ್ ರೆಡಿ ಮಾಡೋದಂದರೆ ತುಂಬ ಇಷ್ಟ ಗೈಸ್. ನಮ್ಮ ಮನೇಲೂ ಲೈಕ್ ನಾನೇ ರೆಡಿ ಮಾಡ್ತಿದ್ದೆ ಅವಾಗವಾಗ, ಆ್ಯಂಡ್ ಇಲ್ಲೂ ನಾನೇ ರೆಡಿ ಮಾಡ್ತಿದ್ದೆ. ಯಾಕಂದರೆ ಇಷ್ಟ ಆಗುತ್ತೆ ನನಗೆ ಅದು. ಫುಲ್ ಲೈಕ್ ಎಲ್ಲ ರೆಡಿ ಮಾಡಿದ್ದಾದ್ಮೇಲೆ ಫ್ರೂಟ್ಸ್ ಬೌಲ್ ಒಂಥರ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತಲ್ಲ, ಅದು ಇಷ್ಟ ಆಗುತ್ತೆ ನನಗೆ. ಆ್ಯಂಡ್ ಸುಮಾರು ಇವರು ರಂಗೋಲಿ ಮೋಟಿವ್ಸ್ ಥರ ಎಲ್ಲ ಬರುತ್ತಲ್ಲ ಅದನ್ನ ಇಟ್ಕೊಂಡಿದ್ದಾರೆ. ಆ್ಯಂಡ್ ತುಂಬ ಡೆಕೋರೇಷನ್ ಐಟಮ್ಸ್ ಇಟ್ಕೊಂಡಿದ್ದಾರೆ ಗೈಸ್. ಅವ್ರು ಯಾವಾಗಲಾದರೂ ಹೇಳ್ತಿರ್ತಾರೆ, ಇರು ಫುಲ್ ತೆಗ್ದಿಲ್ಲ, ಯಾವಾಗಲಾದರೂ ಫ್ರೀ ಇದ್ದಾಗ ತೆಗೆದು ತೋರಿಸ್ತೀನಿ, ಫುಲ್ ಶಾಕ್ ಆಗಿಬಿಡ್ತೀಯಾ ಅಂತ. ಆ್ಯಂಡ್ ಇಷ್ಟರಲ್ಲಿ ನನ್ನ ಡೆಕೋರೇಷನ್ ಐಟಮಲ್ಲಿ ನನ್ನ ಫೇವ್ರೇಟ್ ಯಾವುದಂದರೆ ಇಲ್ಲಿ ಡೋಲ್ ಮೇಲೆ ದೇವಿ ಕೂತಿದೆಯಲ್ಲ, ಅದು ತುಂಬ ಇಷ್ಟ ನನಗೆ. ಅದು ಪ್ರತಿ ಸತಿ ಹೇಳ್ತಿರ್ತೀನಿ ಅವ್ರಿಗೆ, ಅದು ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ಆ್ಯಂಡ್ ಅದಕ್ಕೆ ಅಲ್ಲಿ ಲೈಕ್ ಡೆಕೋರೇಟ್ ಮಾಡಿದ್ದೀವಲ್ಲ, ಅದ್ರ ಎಂಟ್ರೆನ್ಸಲ್ಲೇ ಅದನ್ನ ಇಟ್ಟಿದ್ವಿ, ಚೆನ್ನಾಗಿ ಕಾಣುತ್ತೆ ಅಂತ. ಆ್ಯಂಡ್ ಆ ಕಡೆ ಈ ಕಡೆ ಪಿಕಾಕ್ಸ್
ಬಾಕ್ಸ್ ಥರ ಎಲ್ಲ ಇಟ್ಟಿದ್ರು. ಆ್ಯಂಡ್ ಆ ಮೋಟಿವ್ಸ್ ಒಂದು ರಂಗೋಲಿ ಮೋಟಿವ್ ಥರ ತೊಗೊಂಬಂದಿದ್ರು. ಅದಕ್ಕೆ ಪಿಂಕ್ ಕಲರ್ ಹಾಕಿ ಫಿಲ್ ಮಾಡ್ತಿದ್ದೀನಿ ನಾನು, ಚೆನ್ನಾಗಿ ಕಾಣುತ್ತೆ ಅಂತ. ಆ್ಯಂಡ್ ಲಕ್ಷ್ಮೀ ದೇವಿಗೆ ತಾವ್ರೆನೇ ಫೇವ್ರೆಟ್ ಅಲ್ವಾ, ಹಾಗಾಗಿ ತಾವ್ರೆ ಥರ ತಂದಿದ್ರು. ಆ್ಯಂಡ್ ಅದಕ್ಕೆ ಪಿಂಕ್ ಕಲರ್ ಹಾಕಿ ಫಿಲ್ ಮಾಡ್ತಿದ್ದೀನಿ. ಎಲ್ಲ ಮುಗಿಸೋಷ್ಟರಲ್ಲಿ ಒಂದು 1 o'clock ಆಯಿತು. ಆ್ಯಂಡ್ ಸಮ್ಟೈಮ್ಸ್ ಟಯರ್ಡ್ ಫೀಲ್ ಆಗುತ್ತೆ, ಯಪ್ಪ ಇಷ್ಟೆಲ್ಲ ಮಾಡಬೇಕಾ ಅಂತ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ದೇವಿನ ಎಲ್ಲ ಡೆಕೋರೇಟ್ ಮಾಡಿದ್ದಾದ್ಮೇಲೆ ಅದೊಂದು ಕಳೆ ಬರುತ್ತಲ್ಲ ದೇವರಿಗೆ, ಅದನ್ನ ನೋಡಿದಾಗ ಒಂಥರ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಎಲ್ಲ ನಾವೇ ಮಾಡಿದಾಗ ಒಂಚೂರು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಡೆಕೋರೇಷನ್ ಅವ್ರ ಹತ್ರ ಮಾಡಿಸ್ಬೋದು, ಬಟ್ ನಾವು ಮಾಡಿದಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ಈಗ ಮಾಡಿದ್ವಿ ಇಬ್ಬರು ಮನೇಲೂ ಡೆಕೋರೇಷನ್. ಹೋಪ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್, share it with your family members as well. And thank you so much for your support, guys. It means a lot to me. ಥ್ಯಾಂಕ್ ಯು. ಎಸ್ ಗೈಸ್, 1 o'clock ಆಯಿತು ಎಲ್ಲ ಮುಗಿಸೋಷ್ಟರಲ್ಲಿ. ಸೊ ಬೆಳಗ್ಗೆ ಬೇಗ ಎದ್ದೇಳಬೇಕು, ಆಯ್ತು ಎಲ್ಲರೂ ಮಲಗಿದ್ದಾರೆ. ಸೊ ನಾನು ಅಮ್ಮ ಇಷ್ಟೊತ್ತು ಮಾಡ್ಕೊಂಡಿದ್ವಿ. ಆ್ಯಂಡ್ 1 ಆಯಿತು, ಬೆಳಗ್ಗೆ ಬೇಗ ಎದ್ದೇಳಬೇಕು. ಹಾಗಾಗಿ ಮಲ್ಕೊಳ್ಳೋಣ, ತುಂಬ ಟಯರ್ಡ್ ಆಗಿಬಿಟ್ಟಿದೆ. ನೆಕ್ಸ್ಟ್ ಹಬ್ಬದ ಬ್ಲಾಗಲ್ಲಿ ಸಿಗ್ತೀನಿ. ಸೊ ಹೇಗಾಯಿತು ನಿಮ್ಮ ಪ್ರಿಪ್ರೇಷನ್ಸ್ ಎಲ್ಲ ಅಂತ ಕಮೆಂಟ್ ಮಾಡಿ. ಸೊ ಈಗ ತುಂಬ ಮಾತಾಡೋಷ್ಟು ಪೇಷನ್ಸ್ ಇಲ್ಲ. ಗುಡ್ ನೈಟ್, ಬಾಯ್ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್.